ಹಾಯ್ ಬೆಂಗಳೂರು, ನಮಸ್ಕಾರ. ದಿಸ್ ಈಸ್ ಸುಮನ್ ಫ್ರಮ್ ಡಾಕ್ಟರ್ ಎವ್ರಿಸೋರ್. ಸೊ ಇವತ್ತು ಯಾಕಂದರೆ ತುಂಬ ಸಿಸ್ಟಮ್ ಸರ್ವಿಸ್ ಬರ್ತಾನೆ ಇರುತ್ತೆ, ರೊಟೇಷನ್ ಆಗ್ತಾನೆ ಇರುತ್ತೆ. ಸೊ ರೊಟೇಷನ್ ಆಗಬೇಕಾದ್ರೆ ನಾವು ಓಪನ್ ಚೆಕ್ ಮಾಡಲೇಬೇಕು, ಪ್ರೋಸೆಸ್ ಸ್ಟಾರ್ಟ್ ಮಾಡಲೇಬೇಕು. ಸೊ ಹಾಗೆ ಇವತ್ತು ಆಲ್ರೆಡಿ ಥರ್ಡ್ ಸಿಸ್ಟಮ್ ನಾನು ಅಟೆಂಡ್ ಮಾಡ್ತಾ ಇದ್ದಿದ್ದು. ಸೊ 2 ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ಪಾರ್ಟ್ಸ್ ವೇಟಿಂಗ್ ಪರ್ಪಸ್ಸು. ಒಂದು ಸಬ್ಬು, ಇದು ಇಲ್ಲೊಂದು ಇಟ್ಟಿದ್ದೀನಿ ನೋಡಿ, ಸಬ್ಬು ಫರ್ ಇದು. ಈ ಸಬ್ಬು ಫರ್ ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಮಾರ್ಷಲ್ಲು ಕೂಡ. ಈ ಮಾರ್ಷಲ್ ಪಾರ್ಟ್ಸ್ ಪೆಂಡಿಂಗ್ ಇಟ್ಟಿದ್ದೀನಿ. ಸೊ ಇದಕ್ಕೆ ಆಲ್ರೆಡಿ ಪಾರ್ಟ್ಸ್ ಅವೈಲೇಬಿಲಿಟಿ ಇದೆ, ಸೊ ಹಾಗಾಗಿ ಇದನ್ನು ಅಟೆಂಡ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಆಂಕ್ಯೋ HTR 695 ಅಂತ ಹೇಳಿ. ಸೊ 7.2 ಅನಿಸುತ್ತೆ ಅಲ್ಲ, ಮೇ ಬಿ 7.2 ಇರಬೇಕು. ಸೊ 7.2 ಚಾನಲ್ ಆಂಪ್ಲಿಫೈರ್ ಇದು. ಸೊ ಇದರಲ್ಲಿ ಇಶ್ಯೂ ಏನಂದರೆ ಎಲ್ಲ ವರ್ಕಿಂಗಲ್ಲಿದೆ, ನಮಗೆ ವೀಡಿಯೋ ಔಟ್ಪುಟ್ ಹಾಳಾಗಿದೆ. ಸೊ ಇದೇ ನಮ್ಮ ವೀಡಿಯೋ ಚಿಪ್ಪು, ಇದು ಮತ್ತು ಇದು ವೀಡಿಯೋ ಚಿಪ್ಸು. ಸೊ ಇದು ಇದು ಔಟು. ಸೊ ಇಲ್ಲಿ ಬರುತ್ತೆ ಔಟು. ಸೊ ಸಿಸ್ಟಮ್ ಈ ಥರ ಇರುತ್ತೆ ಒಳಗಡೆ. ಸೊ ಇದು ಫ್ರಂಟ್ ಎಲ್ಲ ಸಿಸ್ಟಮ್ ಆನಲ್ಲಿದೆ. ಇದು ಇವಾಗ ನಾನು ಈ IC ಚಿಪ್ ಇದನ್ನು ಚೇಂಜ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ. ಇದನ್ನು ಚೇಂಜ್ ಮಾಡಿ ನಾನು ಇದು ಫಸ್ಟ್ ಪಾರ್ಟ್ 1 ವೀಡಿಯೋ, ಸೆಕೆಂಡು ನಾನು ನಿಮಗೆ ಆಫ್ಟರ್ ಮತ್ತು ಲೈಕ್ ರಿಪೇರಿ ಆದಮೇಲೆ ಪೋಸ್ಟ್ ಮಾಡ್ತೀನಿ. ಸೊ ಎಲ್ಲ ವರ್ಕಿಂಗಲ್ಲಿದೆ. ಇವಾಗ ನಾನು ಇದೆಲ್ಲ ಅಲ್ಯೂಮಿನಿಯಂ ಟೇಪ್ ಹಾಕ್ಬಿಟ್ಟು ಎಲ್ಲ ಪ್ರೊಟೆಕ್ಟ್ ಮಾಡಿಬಿಟ್ಟು ಟ್ರ್ಯಾಕ್ಸ್ನೆಲ್ಲ ಕಾಂಪೊನೆಂಟ್ಸ್ನೆಲ್ಲ ಇದಕ್ಕೂ ಅಷ್ಟೇ ಇಲ್ಲೆಲ್ಲ ಟ್ರ್ಯಾಕ್ಸ್ ಹಾಕ್ಬಿಟ್ಟು ನಾನು ಪ್ರೊಟೆಕ್ಟ್ ಮಾಡಿ IC ರಿಮೂವ್ ಮಾಡಿಬಿಟ್ಟು IC ಇನ್ಸ್ಟಾಲ್ ಮಾಡಿ ಸೊ ಮತ್ತೆ ಚೆಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆವಾಗಲೂ ಕೂಡ ಬರ್ತಾಯಿಲ್ಲ ಅಂದರೆ ಮತ್ತೆ ನಾವು ಈ IC ಚೇಂಜ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಯಾಕಂದರೆ ಇಲ್ಲಿ ಹೋಗುತ್ತೆ, ಇದೆಲ್ಲ ಇನ್ಪುಟ್ IC, ಇದೊಂದು ಇದು IC ಬಂದು 4ಗೆ ಬರುತ್ತೆ. 4 ಅಲ್ಲ, ನಿಯರ್ಲಿ 1 2 5 ಇನ್ಪುಟ್ಗೆ ಇದು ಕೆಲಸ ಮಾಡುತ್ತೆ. ಇದು 1 2 3ಕ್ಕೆ ಕೆಲಸ ಮಾಡುತ್ತೆ ಈ IC. ಸೊ ಇಲ್ಲಿಗೆ ಹೋಗುತ್ತೆ, ಆಮೇಲೆ ಇಲ್ಲಿಗೆ ಬರುತ್ತೆ ಪ್ರೋಸೆಸ್ ಆಗಿಬಿಟ್ಟು. ಸೊ ಬಟ್ ಇಲ್ಲಿ ನಮ್ಮ ಕಸ್ಟಮರ್ ಯಾವುದೇ ಇನ್ಪುಟ್ ಯೂಸ್ ಮಾಡಿದ್ರೆ ಅವ್ರಿಗೂ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಇಲ್ಲೇನಾಗುತ್ತೆ, ಸರ್ಜಸ್ ಬರುತ್ತಲ್ವಾ, ಸಮ್ ಕೇಸಸಲ್ಲಿ ಲಕ್ಕಿಲಿ ಇದೊಂದು ಹತ್ರ ಹೋಗಿರುತ್ತೆ. ಸಮ್ ಕೇಸಸಲ್ಲಿ ಇಲ್ಲಿಂದ ನಾವು ಯೂಸ್ ಮಾಡಿದ್ದಾರೆ ಅಂದರೆ ಇದು ಪ್ರೋಸೆಸ್ ಆಗಿ ಇಲ್ಲಿ ಬರೋದಕ್ಕೆ ಕಾರಣ ಇಲ್ಲೇನಾಗುತ್ತೆ, ಇದು ಹೋಗುತ್ತೆ. ಇದು ಚಾನ್ಸಸ್ ಆಫ್ ಹೋಗೋ ಚಾನ್ಸಸ್ ಇರುತ್ತೆ, ಜೊತೆಗೆ ಈ IC ಕೂಡ ಹೋಗಿಬಿಡುತ್ತೆ. ಸೊ ಇವಾಗ ನಾನು ಈ IC ಫಸ್ಟ್ ಚೇಂಜ್ ಮಾಡಬೇಕು. ಸೊ ಬಿಕಾಸ್ ಇಲ್ಲಿ ಶಾರ್ಟ್ ಇದೆ, ನಾನು ಆಲ್ರೆಡಿ ಚೆಕ್ ಮಾಡಿದೆ. ಇಲ್ಲಿ ವೋಲ್ಟೇಜ್ ಸೆಕ್ಷನ್ ಸೀರಿಯಲ್ ಸೆಕ್ಷನ್ ಹತ್ರ ನಮಗೆ 347 ohmsಗೆ ಶಾರ್ಟ್ ಇದೆ. ಇನ್ನೊಂದು ಈ ರೈಲಲ್ಲಿ, ವೋಲ್ಟೇಜ್ ರೈಲಲ್ಲಿ ಡೈರೆಕ್ಟ್ ಶಾರ್ಟ್ ಇದೆ. ಈ ರೈಲಲ್ಲಿ ನಮಗೆ 347ನಲ್ಲಿ ಶಾರ್ಟ್ ಇದೆ. ಸೊ ಇವಾಗ ನಾನು ಇದನ್ನು ಚೇಂಜ್ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಅಂದರೆ ಇನ್ ಕಮ್ಮಿಂಗ್ ಡೇಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.